ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಕೂಲ್ ಬಾಯ್ ಲಾಗ್ಸ್. ನಿನ್ನೆ ಜರ್ನಿ ಸ್ಟಾರ್ಟ್ ಮಾಡೋದಾಗಿತ್ತು ಕೂರ್ಗ್ ಹೋಗ್ಲಿಕ್ಕೆ. ನೈಟ್ ಆಗಿದ್ದಕ್ಕಾಗಿ ಮೈಸೂರಿಗೆ ಸ್ಟೇ ಮಾಡಿದಾಯ್ತು. ಈಗ ಈ ಹೋಟ್ಲಲ್ಲಿ ಟಿಫನ್ ಮಾಡಿ ಹಾಗೆ ಜರ್ನಿ ಸ್ಟಾರ್ಟ್ ಮಾಡುವ. ಆನ್ಲೈನ್ದಲ್ಲಿ ಇದು ರೆಸ್ಟೋರೆಂಟ್ ಎಲ್ಲ ಬುಕ್ ಆಗದೆ, ಬಟ್ ಎಲ್ಲಿ ಯಾವ ಪ್ಲೇಸ್ ನ ವಿಸಿಟ್ ಮಾಡ್ಬೇಕಂತ ಏನು ಗೊತ್ತಿಲ್ಲ. ಅಲ್ಲಿ ಹೋಗಿ ಡಿಸೈಡ್ ಮಾಡೋದು. ಓಕೆ, ಜರ್ನಿ ಸ್ಟಾರ್ಟ್ ಮಾಡೋಣ. ಫಾಲೋ ಮೀ. ಐ ಆಮ್ ಸುನಾಮಿ. ಹಾ ಈ ಥರ ರೋಡ್ ಖಾಲಿ ಇದ್ದರೆ ಎಷ್ಟು ದೂರ ಇದ್ದರೆ ಆರಾಮಾಗಿ ಹೋಗ್ಬೋದು. ಏನು ಟೆನ್ಷನ್ ಇಲ್ಲ. ಬೆಂಗಳೂರು ನೋಡ ಟ್ರಾಫಿಕ್ಕಿಗೆ ಒಂದು 2 ಕಿಲೋಮೀಟ್ರ್ ಹೋಗಲಿಕ್ಕೆ ಒಂದೊಂದು ತಾಸು ಆಗತ್ತೆ. ಈ ಬೇಸಿಗೆ ಟೈಮಲ್ಲೂ ಈ ಥರ ಗ್ರೀನರಿ ಇದೆ. ಮಳೆಗಾಲದಲ್ಲಿ ಹೆಂಗಿರ್ತೇನೋ. ಮಳೆಗಾಲ ಟೈಮಲ್ಲಿ ಒಂದು ಸಲ ವಿಸಿಟ್ ಕೊಡಬೇಕು ಈ ಕೂರ್ಗಿಗೆ. ಇದು ವಿತೌಟ್ ಪ್ಲ್ಯಾನು. ತುಂಬ ದಿನ ಆಯಿತು, ಎಲ್ಲೂ ಹೋಗಿಲ್ಲಾಗಿದೆ. ಎಲ್ಲೋ ಒಂದು ಲಾಂಗ್ ಡ್ರೈವ್ ಹೋಗುವ ಅಂತ ಬಂದಿದ್ದೀನಿ. ಯಾವ ಪ್ಲೇಸಲ್ಲಿ ಏನೂ ಥಿಂಕ್ ಮಾಡಿಲ್ಲ, ನೋಡಬೇಕು. ಅಲ್ಲಿ ಹೋಗಿ ಗೂಗಲ್ ಮಾಡಿ ಎಲ್ಲಾದರೂ ಹೋಗೋದಷ್ಟೇ. ಓಕೆ, ರೆಸಾರ್ಟ್ ಹೋಗಿ ಸಿಗುವ. ಫೈನಲಿ ರೆಸಾರ್ಟ್ ಅಂತೂ ರೀಚ್ ಆದೆ. ಮೈಸೂರಿಂದ ರೆಸಾರ್ಟಿಗೆ 2.5 hour ಆಯ್ತು. ಈಗ ಫಸ್ಟ್ ಹೋಗಿ ಫ್ರೆಶ್ ಅಪ್ ಮಾಡಿ ಆಮೇಲೆ ಫುಲ್ ರೆಸಾರ್ಟ್ ನ ತೋರಿಸ್ತೀನಿ. ರೆಸಾರ್ಟ್ ಅಂತೂ ಸಖತ್ ಚಿಂದಿ ಆಗಿದೆ. ಅಂಡ್ ಇವತ್ತು ಈವ್ನಿಂಗು ಇಲ್ಲಂದ್ರೆ ಸನ್ಸೆಟ್ ಏನೋ ಪಾಯಿಂಟ್ ಇದೆ ಅಂತೆ, ಅಲ್ಲಿ ಹೋಗಿ ಸ್ವಲ್ಪ ಅದನ್ನೊಂದು ತೋರಿಸ್ತೀನಿ. ನಾಳೆ ಕುಶಾಲನಗರ, ಇಲ್ಲಿಂದ 15 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ತುಂಬಾ ಪ್ಲೇಸಸ್ ಇದೆ ಅಂತೆ, ಅದನ್ನು ವಿಸಿಟ್ ಮಾಡೋಣ. ಈಗ ಫಸ್ಟ್ ಫ್ರೆಶ್ ಅಪ್ ಆಗ್ಬೇಕು. ಸಿಗುವ ಆದಷ್ಟು ಬೇಗ. ಫಾಲೋ ಮೀ. ಐ ಆಮ್ ಸುನಾಮಿ. ಹಲೋ, ಫ್ರೆಶ್ ಅಪ್ ಅಂತೂ ಆಗಾಯ್ತು. ಮತ್ತೆ ಊಟ ಮಾಡಿ ನಿದ್ದೆ ಮಾಡಿ ಎಲ್ಲ ಆಯ್ತು. ಸ್ವಲ್ಪ ಟೈಮ್ ಹೆಚ್ಚಾಗ್ಬಿಡ್ತು. ರಾಜಾ ಸೀಟ್ ಅಂತ ಸನ್ಸೆಟ್ ಪಾಯಿಂಟ್ ಇದೆ, ಅಲ್ಲಿ ಹೋಗ್ಬೇಕಂತ ಇದ್ದೆ. ಆಲ್ರೆಡಿ 6:30 ಆಗದೆ. ಬಟ್ ಈಗ ನೈಟ್ ಅಂತೂ ಏನ್ ಮಾಡ್ಲಿಕ್ಕೆ ಕೆಲಸ ಇಲ್ಲ. ಸೊ ಎಲ್ಲೂ ಹೋಗ್ಲಿಕ್ಕೂ ಪ್ಲೇಸು ಇಲ್ಲ. ರಾಜಾ ಸೀಟ್ ಹೋಗುವ ಅಂತ ಇದ್ದೀನಿ. ಕತ್ಲಾದ್ರೂ ಓಕೆ, ಅಲ್ಲಿ ಹೋಗಿ ನೋಡುವ ಏನ್ ಸಿಗತ್ತೆ, ಏನ್ ಆ ಟೈಮ್ಗೆ ಏನ್ ನೋಡಿ ಸಿಗತ್ತೆ ಅದ್ ನೋಡಿ ನಿಮ್ಗೆ ತೋರಿಸಿ ಬರ್ತೀನಿ. ಓಕೆ, ಹೋಗುವ. ರಾಜಾ ಸೆಟ್, ಕೂರ್ಗ್. ಫಾಲೋ ಮೀ. ಐ ಆಮ್ ಸುನಾಮಿ. ಆಲ್ರೆಡಿ ಸನ್ಸೆಟ್ ಆಗಿಬಿಡ್ತಿರ್ಬೇಕು. ಇಲ್ಲೇ ಟೈಮ್ ಆಯಿತು. ಈಗ ಬಂದು ಬಿಡಲ್ಲ ಅನ್ಸತ್ತೆ. ಇಲ್ಲೇ ನೋಡಿ, ಈ ಥರ ಸನ್ಸೆಟ್ ಕಾಣ್ತಾ ಇದೆ ಸಖತ್ತಾಗಿ. ಓಕೆ, ಅಲ್ಲಿ ಟೈಮ್ ಆಗಿಬಿಡ್ತು. ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಏನಿದೆ, ನೋಡು ಏನಾಗತ್ತಂತ. ವ್ಯೂ ಪಾಯಿಂಟ್ ಹೋಗಿದ್ದೆ, ಹೋಗುವಷ್ಟರಲ್ಲಿ ಕ್ಲೋಸ್ ಆಗಿತ್ತು. 7 o'clock ಕ್ಲೋಸ್ ಅಂತೆ. ನಿಮ್ಗೇನು ತೋರಿಸೋದು, ನಾನೇ ನೋಡಿಲ್ಲ. ಹಂಗೆ ಬರ್ತಾ ಇರುವಾಗ ವಿರಾಜ್ಪೇಟೆ ಅಂತ ಒಂಥರ ಸಿಟಿ ತರ ಇದೆ ಚಿಕ್ಕದು. ಅಲ್ಲಿ ಸ್ವಲ್ಪ ತಿರುಗಾಡಿ, ಮಾರ್ಕೆಟಲ್ಲಿ ತಿರುಗಾಡಿ ಈಗ ರೆಸಾರ್ಟಿಗೆ ಬಂದಿದ್ದೀನಿ. ಬ್ಯಾಕ್ ಸೈಡ್ ಇರುವುದು ಅದೇ ಹೌಸ್, ಅಂದ್ರೆ ನಾನು ಇರೋದು. ಹಾಗೆ ಇಂಥದೇ ಹೌಸ್ ತರ ಚಿಕ್ಕ ಚಿಕ್ಕ ಹೌಸ್ ಒಂದು 7-5 ಇದೆ. ಅಲ್ಲೊಂದಿದೆ, ಮತ್ತೊಂದು ಇಲ್ಲಿ ಕೆಳಗೆ ಒಂದು 5-6-7 ಇದೆ ರೆಸಾರ್ಟ್. ಇದ್ರ ಬಗ್ಗೆ ಆಮೇಲೆ ಒಂದು ವಿಡಿಯೋ, ಆಮೇಲೆ ಒಂದು ಕ್ಲಿಪ್ಸ್ ಹಾಕ್ತೀನಿ. ಈಗ ಕೆಳಗೆ ಮ್ಯೂಸಿಕ್ ಸಿಸ್ಟಮ್ ಮತ್ತೆ ಫೈರ್ ಕ್ಯಾಮೇನು ಇದೆ ಅಂತೆ. ಎಲ್ಲ ಇಲ್ಲಿ ರೆಸಾರ್ಟ್ ಎಲ್ಲ ಇದಾರೆ, ಎಲ್ಲ ಅಲ್ಲೇ ಒಂದ್ 2-3 ಗ್ರೂಪ್ ಆಗಿ ಎಂಜಾಯ್ ಮಾಡ್ತಿದ್ದಾರೆ. ನಾನು ಈಗ
ಸಿಂಗಲ್ ಆಗಿದ್ದೀನಿ. ಹೋಗಿ ಆ ಗ್ರೂಪ್ನ ಜಾಯಿನ್ ಆಗ್ಬೇಕಂತ ಇದ್ದೀನಿ. ಓಕೆ, ಹೋಗೋಣ. ಫಾಲೋ ಮೀ, ಐ ಆಮ್ ಸುನಾಮಿ. ಅಲ್ಲೊಂದು ಗ್ರೂಪೇ ಇದೆ, ಇಲ್ಲಿಂದ ಕಾಣ್ತಾ ಇದೆ. ಗೊತ್ತಿಲ್ಲ ಅವ್ರ ಜೊತೆ ನಾನು ಮಿಂಗಲ್ ಆಗ್ತೀನಾ ಇಲ್ಲ ಅಂತ. ಓಕೆ, ನೋಡುವ ಏನಾಗುತ್ತಂತ. ಇದು ಈ ರೆಸಾರ್ಟಿನ ಫುಡ್ ಎಲ್ಲ ಸಪ್ಲೈ ಇಲ್ಲಿಂದ ಆಗುತ್ತೆ. ಆರ್ಡ್ರ್ ಮಾಡಿದ್ರೆ ಇಲ್ಲಿಂದ ತಂದು ಕೊಡ್ತಾರೆ. ಇಲ್ಲಿ ಇಲ್ಲಿ ಬೇಕಾದರೆ ಇಲ್ಲೇ ನೀವು ಫುಡ್ನ ತಿನ್ಬೋದು. ಒಂಥರ ಇಲ್ಲೇ ಕುಕ್ಕಿಂಗ್ ಎಲ್ಲ ಆಗುತ್ತೆ. ಅಲ್ಲಿ ಕೂತ್ಕೊಳ್ಳಿಕ್ಕೆ ಆ ಫೀಲೇ ವೈಬೇ ಬಂದಿಲ್ಲ. ಫುಲ್ ಎಣ್ಣೆ ಪಾರ್ಟಿ ಎಲ್ಲ ಮಾಡ್ತಿದ್ದಾರೆ, ಚಿಕನ್ ಕಬಾಬ್ ಎಲ್ಲ. ಅದರಲ್ಲೂ ಬಾಯ್ಸ್ ಅಷ್ಟೇ ಇದ್ದರೆ ಜೊತೆ ಅಟ್ಲೀಸ್ಟ್ ಮಾತಾಡ್ಬೋದೆಲ್ಲ. ಹುಡುಗಿರೆಲ್ಲ ಇದ್ದಾರೆ, ಕಪಲ್ಸ್ ಥರ ಇದ್ದಾರೆ. ಸೊ ಬಂದುಬಿಟ್ಟೆ. ನಮ್ದು ಬಿಡು ಸಿಂಗಲ್ ಲೈಫು, ಏನು ಮಾಡೋದು. ಬೇಜಾರಾಗುತ್ತೆ ಮನಸ್ಸಲ್ಲಿ ಒಂದೊಂದು ಟೈಮಲ್ಲಿ. ಒಂದೊಂದ್ಸಲ ಹೆಮ್ಮೆ ಅನಿಸ್ತದೆ ಸಿಂಗಲ್ ಆಗಿರ್ಬೇಕು, ಕಿರಿಕಿರಿ ಇರಲ್ಲ. ಓಕೆ, ಈಗ ಹೋಗಿ ಮಲ್ಕೊಂಡ್ಬಿಡ್ತೀನಿ. ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ. ನೆಕ್ಸ್ಟ್ ಡೇ ನಾಳೆ ಒಂದು ಇವತ್ತೇನು ಯಾವ ಪ್ಲೇಸು ನೋಡಿಲ್ಲ. ಅಟ್ಲೀಸ್ಟ್ ನಾಳೆ ಅದು ಒಂದು 4 ಪ್ಲೇಸ್ ಅದು ನೋಡಿ ರಿಟರ್ನ್ ಬೆಂಗಳೂರು ಹೋಗುವ. ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್, ಟೇಕ್ ಕೇರ್, ಗುಡ್ ನೈಟ್.